ನಿಮ್ಮನೆ ಕುರಿತೇ ಹೇಳ್ತೇನೆ. ಭಲೆ ಭಲೆ. ಬಹುಮುದ್ದಾಗಿದ್ದಾರೆ, ಬಹುಮುದ್ದಾಗಿದ್ದಾರೆ. ಎಲ್ಲ ನಿನ್ನ ಹಾಗೆ ಇದ್ದಾರೆ, ನಮ್ಮಿಬ್ಬರ ಹಾಗೂ ಇದ್ದಾರೆ. ವಿಶ್ವಸ್ಯ ಕಲಾ ಪ್ರಸಿದ್ಧತಾಂ ಭೂತಾನಿ ಶಿವಂ ಮಿಥೋಧಿಯ. ಸುಂದರವಾಗಿದೆ. ಪ್ರಹ್ಲಾದ, ನಮಗೆ ಹೇಳು, ಇದರ ಅರ್ಥವೇನೆಂದು? ಮನಶ್ಚ ಭದ್ರಂ ಭಜತಾ ದದೋಕ್ಷಜೇ ಆವೇಶತಾಂ ನೋ ಮತಿರಾಪಯ ಹೇತುಕೇ. ಅದ್ಭುತ. ಇದೇಗೆ ಸಂಭವ? ಪ್ರಹ್ಲಾದ, ಇದನ್ನು ನೀನು ಮಾಡುತ್ತಿರುವೆ ಅಥವಾ? ನಮೋ ಭಗವತೆ ವಾಸುದೇವ. ವಾಸುದೇವ? ಅದು ಈ ಯಾರು? ರಹಸ್ಯವೇನು? ಅಂದರೆ ಹರಿನಾರಾಯಣ. ಈ ಹರಿನಾರಾಯಣ ಎಂದರೆ ಯಾರು? ಏನೂ ತಿಳಿಯುತ್ತಿಲ್ಲ. ಅಖಂಡ, ನೀನು ಏನು ಮಾಡುತ್ತಿರುವೆ? ನಾವು ಅಸುರರು, ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಆದರೆ ನೀನು ನನ್ನ ಮೇಲೆ ಕೋಪಿಸಿಕೊಳ್ಳುವಂತಹ ಅಪರಾಧವನ್ನು ನಾನು ಏನು ಮಾಡಿದ್ದೇನೆಂದು ನನಗೆ ಪ್ರಹ್ಲಾದ, ತಿಳಿಯುತ್ತಿಲ್ಲ. ರಾಜಪುತ್ರ ಯಾರು ಎಂದರೆ ಅವನ ಕ್ರಿಯೆ ಶಕ್ತಿಶಾಲಿ ಮತ್ತು ಜ್ಯೋತಿರ್ಮಯಿಯಾಗಿರುತ್ತದೆ. ನಿನ್ನ ಹಾಗೆ ದುರ್ಬಲ ಕೋಮಲನಾಗಿರುವುದಿಲ್ಲ. ವಿಷ್ಣುವಿನ ಭಕ್ತಿಯಲ್ಲಿ ನೀನು ಕುರುಡನಾಗಿದ್ದೀಯಾ. ಕೋಮಲನಾಗಿರುವುದರಲ್ಲಿ ತಪ್ಪೇನು? ವಿಷ್ಣುವಿನ ಭಕ್ತಿಯಲ್ಲಿ ಮುಳುಗಿದರೆ ಕುರುಡಾಗುವುದಲ್ಲವಲ್ಲ? ವಿಷ್ಣುವನ್ನು ಪೂಜಿಸುತ್ತಾರೆ, ಇವರು ಹಣ್ಣುಗಳನ್ನು ತಾರೆ. ಆದರೆ ಮಿತ್ರ, ಹಣ್ಣುಗಳನ್ನು ತಿನ್ನುವುದರಲ್ಲಿ ತಪ್ಪೇನು? ಇವನ ಹಣ್ಣುಗಳು ವಿಚಿತ್ರವಾಗಿದೆ. ಅಸುರ ಕುಲಕ್ಕೆ ಇದು ನಾಚಿಕೆ ಪಡುವಂತಹ ವಿಚಾರ. ರಾಜಪುತ್ರನಾಗಿಯೂ ನೀನು ನಿನ್ನ ಶಕ್ತಿಗಳನ್ನು ಉಪಯೋಗಿಸಲು ತಿಳಿದುಕೊಂಡಿಲ್ಲ. ಒಂದು ನಿರ್ಬಲ ಜೀವಿಯ ಪ್ರಾಣ ತೆಗೆಯುವುದರಲ್ಲಿ ಎಂತ ಶಕ್ತಿ ಪ್ರದರ್ಶನ ಮಿತ್ರ? ನನ್ನ ಹೊಟ್ಟೆಯಂತೂ ಹೇಗಿದ್ದರೂ ತುಂಬುತ್ತದೆ. ನಾವೆಲ್ಲರೂ ಜೀವಿ, ಜಂತು, ಪ್ರಾಣಿ ಅವರದ್ದೇ ರಚನೆ ಅಲ್ಲವೇ? ಅವರದ್ದ? ಯಾರದ್ದು? ಓ, ತಿಳಿಯಿತು. ಹೇಡಿಗಳ ರಾಜ, ದುರ್ಬಲರ ಆತ್ಮೀಯ, ನಮ್ಮ ರಾಜಕುಮಾರನ ಭ್ರಮೆ, ಪರಮ ಪ್ರಭು ವಿಷ್ಣು. ಇಡೀ ತ್ರಿಲೋಕವೇ ನಮ್ಮನ್ನು ಕಂಡು ಭಯ ಪಡುತ್ತದೆ. ನೀನು ಅರಿತುಕೊಳ್ಳಬೇಕು ರಾಜಕುಮಾರ. ಹಿಂಸೆಯೇ ನನ್ನ ಧರ್ಮ, ಹಿರಣ್ಯಕಶಿಪುವೇ ನನ್ನ ಭಗವಂತ, ಮತ್ತು ಹೀಗೆ ನನ್ನ ಧರ್ಮವನ್ನು ಪಾಲಿಸುವುದು ನನ್ನ ಸೌಭಾಗ್ಯ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ.
ನಿನ್ನ ಸಾಹಸಕ್ಕೆ ಎಡೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ. ಮೂರು ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ. ಹೌದು ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮನೆಯ ದ್ವಾರಪಾಲಕರು. ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು. ಅಣ್ಣ, ಅಪ್ಪಣೆ ಕೊಡು. ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದು ನನಗೆ ಹೆಚ್ಚಲ್ಲ. ಅದೆಲ್ಲ ಉತ್ತರ ಸಮಾನ. ನೀನೊಬ್ಬರಿದ್ದರೆ ನನಗೆ ಸಾಕು. ಮೂರು ಲೋಕಗಳು ಇದ್ದ ಹಾಗೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕೆಯೇ. ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದರ ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ನಾಳೆಯ ರುದ್ರನನ್ನೇ ನರಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ಬೇಚ್ಯುಂಬಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನ ಸಾಧಿನ ಕುಣಿತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು.
ಅಲ್ವಾ ಕಬಡ್ಡಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಹಿಂದಿಗಿನಿಂದ ಪರಿಸರ. ಈ ಗೀತ ನಾಟಕವನ್ನು ಅತ್ಯಂತ ಭಕ್ತಿಭಾವದಿಂದ